ತುಮಕೂರು ಜಿಲ್ಲೆಯಲ್ಲಿ ಬಿರುಸಿನ ಚುನಾವಣಾ ಪ್ರಚಾರ ಆರಂಭಿಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವರುಣ ಕ್ಷೇತ್ರದಲ್ಲಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸುನೀಲ್ ಬೋಸ್ಗೆ 60,000 ಲೀಡ್ ಕೊಟ್ಟರೆ ನನ್ನನ್ನು ಯಾರು ಮುಟ್ಟೋಕ್ಕಾಗಲ್ಲ ಎಂದು ಅಬ್ಬರಿಸಿದ್ದಾರೆ. ನಂಜನಗೂಡು ತಾಲೂಕು ಬಿಳಿಗೆರೆ ಬೋರಿಯಲ್ಲಿ ಸೋಮವಾರ ನಡೆದ ವರುಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರ ಬಹಿರಂಗ ಸಭೆಯಲ್ಲಿ ಮಾತನಾಡಿದ ಅವರು, ವರುಣ ನನ್ನ ಅದೃಷ್ಟದ ಕ್ಷೇತ್ರ. ನಿಮ್ಮಿಂದ ನಾನು 2 ಬಾರಿ ಮುಖ್ಯಮಂತ್ರಿಯಾಗಿದ್ದೇನೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನನಗೆ 48,000 ಲೀಡ್ ಕೊಟ್ಟಿದ್ದೀರಿ. ಈಗ ಅದಕ್ಕಿಂತ ಹೆಚ್ಚು ಅಂದರೆ 60,000 ಲೀಡ್ ಕೊಡಬೇಕು. ಆಗ ನನ್ನನ್ನ ಯಾರು ಮುಟ್ಟೋಕೆ ಆಗಲ್ಲ. ನಾನು ಇರಬೇಕು ಬೇಡ್ವಾ ಎಂದು ಕಾರ್ಯಕರ್ತರನ್ನು ಪ್ರಶ್ನಿಸಿದ್ದಾರೆ. ನಿಮ್ಗೆ ಇವೆಲ್ಲ ಕೆಲಸಗಳು ಮುಂದುವರಿಬೇಕಾದ್ರೆ ಇರ್ಬೇಕಪ್ಪ ಅಂತ ಹೇಳಿದ್ದೀನಿ ಅಷ್ಟೇ. ಯಾಕಂದ್ರೆ ಬಿಜೆಪಿ ಬಂದ್ಬಿಟ್ರೆ ಇವೆಲ್ಲ ನಿಲ್ಲಿಸ್ಬಿಡ್ತಾರೆ. ಬಿಜೆಪಿಯವರು ಬಂದ್ರೆ ಇವೆಲ್ಲ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳಿದ್ದೀನಿ ಅಷ್ಟೇ. ಆ ಹಿನ್ನೆಲೆಯಲ್ಲಿ ಅದಕ್ಕಿಂತ ಜಾಸ್ತಿ ಕೊಡ್ರಪ್ಪ ಅಂತ ಹೇಳಿದ್ದೀನಿ. ನನಗೆ 48,000 ಲೀಡ್ ಬಂದಿತ್ತು ಅಸೆಂಬ್ಲಿ. ಸೋಮಣ್ಣ ನಿಂತರು ಕೂಡ ಕರ್ಕೊಂಡು ನಿಲ್ಲಿಸಿದ್ರು ಕೂಡ 48,000 ಲೀಡ್ ಬಂತು. ಇವನಿಗೆ ಸುನೀಲ್ ಬೋಸ್ಗೆ 60,000 ಲೀಡ್ ಕೊಡಿ ಅಂತ ಹೇಳಿದ್ದೀನಿ. ನಾವು ಮಾಡಿರ್ತಕ್ಕಂಥ ಕೆಲಸಗಳ ಆಧಾರದ ಮೇಲೆ ವೋಟ್ ಕೇಳ್ತೀವಿ. ಬಿಜೆಪಿಯವರು ಸುಳ್ಳು ಹೇಳಿದ್ದಾರೆ, ಅವ್ರ ವೈಫಲ್ಯಗಳನ್ನು ಕೂಡ ಹೇಳ್ತೀವಿ. ಸೊ ಇದರ ಆಧಾರದ ಮೇಲೆ ಜನ ನಮ್ಮನ್ನ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಸೊ ಹಾಗಾಗಿ ಹೆಚ್ಚು ಸ್ಥಾನಗಳನ್ನು ಗೆಲ್ತೀವಿ ಅಂತಕ್ಕಂಥ ಭರವಸೆ ಇದೆ.